ಹಾಯ್ ರೀ, ಎಲ್ರಿಗೂ ನಮಸ್ಕಾರ. ನಮ್ಮ ಊರಿಗೆ ಬಂದಿದ್ದೀವಿ ನೋಡಿ, ತವ್ರ ಮನೆಗೆ ಬೇಸಿಗೆ ರಜಕ್ಕೆ. ಒಂದು 15 ಡೇಸ್ ಆಯಿತು, ಯಾವುದು ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಇವತ್ತು ಮನೇಲಿ ರೊಟ್ಟಿ ಪುಂಡೆ ಪಲ್ಯ ಮಾಡಿದ್ವಿ. ಅಮ್ಮನ ಸ್ಟೈಲಲ್ಲಿ ನಾವು ಮಾಡಿರೋ ಪುಂಡಿ ಪಲ್ಯ, ನಾವು ನಮ್ಮ ತಮ್ಮನ ಹೆಂಡ್ತಿ ಮಾಡಿರೋ ಪುಂಡಿ ಪಲ್ಯ ತುಂಬಾ ಟೇಸ್ಟಿಯಾಗಿತ್ತು, ಸೂಪರಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಅಲಸಂದೆ ಕಾಳು ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಇದು ತುಂಬಾ ಟೇಸ್ಟ್ ಬೇರೆಯೇ ಇರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವಿಲ್ಲಿ 1 ಗ್ಲಾಸು ಅಲಸಂದೆ ಕಾಳು ತೊಳೆದು 4 ವಿಜಿಲ್ ಹಾಕ್ಸಿದೆ. ಪುಂಡೆ ಪಲ್ಯ ತೊಳೆದು ನೀರು ಬೇಕಿಟ್ಟಿದೆ. ಅಲ್ಲಿ ವಿಜಿಲ್ ಹಾಕುತ್ತೆ. 4 ವಿಜಿಲ್ ಆಗೋದ್ರೊಳಗಡೆ ನಾವಿಲ್ಲಿ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ. ನಾವು ಸ್ವಲ್ಪ ಖಾರ ಜಾಸ್ತಿ, ಪುಂಡಿ ಪಲ್ಯ ಖಾರವಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇಲ್ಲೂ ಹಾಕ್ಕೊಳ್ಳೋಣ, ಅಲ್ಲೇ ಹಾಕ್ಕೊಳ್ಳೋಣ. ನಾನು ಇಲ್ಲಿ ಉಪ್ಪು ಇಲ್ಲೂ ಹಾಕ್ಕೋಬೋದು, ಇಲ್ಲ ಅಲ್ಲೇ ಹಾಕ್ಕೋಬೋದು. ನಾನು ಈ ಮಿಕ್ಸ್ ಜಾರಲ್ಲೇ ಹಾಕ್ತಿದ್ದೀನಿ. ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಮೆಣಸಿನ್ಕಾಯಿ. ಈಗ ನೋಡಿ ಅಲಸಂದೆ ಕಾಳು ಕುದ್ದಿದೆ. ಈ ಪುಂಡೆ ಪಲ್ಯ ಇಡೋಣ. ನಾನಿಲ್ಲಿ 2 ಕಟ್ ಪುಂಡೆ ಪಲ್ಯ ತೊಗೊಂಡಿರೋದಿದು. ಪುಂಡೆ ಪಲ್ಯ ಕುದ್ದಾದ್ಮೇಲೆ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಜಾರ್ಗೆ, ಅದನ್ನೇ ಹಾಕ್ಕೊಂಬಿಡೋಣ. ಖಾರಕ್ಕೆ ಸ್ವಲ್ಪ ಅರಿಶಿನ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, 2 ರಿಂದ 3 ಸ್ಪೂನ್ ಎಣ್ಣೆ. ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪುಂಡಿ ಪಲ್ಯ ಉಳಿರೋದ್ರಿಂದ ಸ್ವಲ್ಪ ಅಲಸಂದೆ ಕಾಳು ಜಾಸ್ತಿ ಹಾಕಿದೆ. ಈ ಪುಂಡೆ ಪಲ್ಯಗೆ ಮೆಣಸಿನ್ಕಾಯಿ ಸೂಪರ್ ಕಾಂಬಿನೇಷನು. ಈಗ ಮುಚ್ಚಿ 1 ವಿಜಿಲ್ ಆಗಲಿ, ಕುಕ್ಕರ್ ಮುಚ್ಚಿಡೋಣ. ಈಗ ನೋಡಿ ಮೆಣಸಿನ್ಕಾಯಿ ಉರಿಯೋಣ. ಇದಕ್ಕೆ ಪುಂಡಿ ಪಲ್ಯಗೆ ಎಣ್ಣೆ ಹಾಕಿ ಸೂಪರಾಗಿರುತ್ತೆ ರೊಟ್ಟಿ, ಪುಂಡಿ ಪಲ್ಯ, ಮೆಣಸಿನ್ಕಾಯಿ. ಈ ಬೇಸಿಗೆಲ್ಲೂ ಮೆಣಸಿನ್ಕಾಯಿ ತಿಂತೀರಾ ಅಂದರೆ ಪುಂಡೆ ಪಲ್ಯಗೆ ಮೆಣಸಿನ್ಕಾಯಿನೇ ಸೂಪರ್ ಕಾಂಬಿನೇಷನ್, ಸಖತ್ತಾಗಿರುತ್ತೆ. ನೋಡಿ 1 ವಿಜಿಲ್ ಆಗಿದೆ, ಸಾಕು ಅಷ್ಟೇ. ಚೆನ್ನಾಗಿ ಕುದ್ದಿದೆ ನೋಡಿ ಪುಂಡೆ ಪಲ್ಯ, ಖಾರ ಎಲ್ಲನೂ ಮಸ್ತಾಗಿ ಕುದ್ದಿದೆ. ಇವಾಗ ದಟ್ಸ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಈಗ ರೆಡಿ ಆಯಿತು ಪುಂಡಿ ಪಲ್ಯ, ಮತ್ತು ಮೆಣಸಿನ್ಕಾಯಿನೂ ಹುರಿದಿದ್ದಾಯಿತು. ಬಿಸಿ ಬಿಸಿ ರೊಟ್ಟಿನೂ ಆಗಿದೆ. ಹಾಗಾದರೆ ಬನ್ನಿ, ಬಿಸಿ ಬಿಸಿ ರೊಟ್ಟಿ, ಪುಂಡಿ ಪಲ್ಯ, ಮೆಣಸಿನ್ಕಾಯಿ ಸಖತ್ತಾಗಿರುತ್ತೆ. ನಾನಂತೂ ನಮ್ಮೂರಲ್ಲಿ ಊಟ ಮಾಡೋಕ್ಕೆ ಕಾಯ್ತಿರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರಿಗೆ ಪುಂಡಿ ಪಲ್ಯ, ಮೆಣಸಿನ್ಕಾಯಿ ರೊಟ್ಟಿ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.